ಸಂಚಾರಿ ಪೊಲೀಸರ ವಿರುದ್ಧ ವ್ಯಾಪಾರಸ್ಥರ ಆಕ್ರೋಶ. ₹1 ವ್ಯಾಪಾರ ಇಲ್ಲ. ಆ ಕಡೆ ಬರೋನು ಹಿಡಿತಾರೆ, ಈ ಕಡೆ ಹೋಗೋರ್ನು ಹಿಡಿತಾರೆ ಇವರು ಪೊಲೀಸರು. ನಗರದ ಎಡಿಬಿ ರಸ್ತೆಯನ್ನ ಒನ್ ವೇ ಮಾಡಿ ಹಗಲು ದರೋಡೆಗಿಳಿದಿದ್ದಾರೆ ಎಂದು ಹಿಡಿಶಾಪ. ಮಾನ್ಯ ಶಾಸಕರೇ, ನೀವು ಕೇಳಿ ನಮ್ಮ ಮಾತು. ನಿಮಗೆ 2-3 ಸಲ ಹೋಗಿ ಅರ್ಜಿ ಮಾಡಿದ್ವಿ, ಏನು ಮಾಡಿದ್ವಿ, ಏನು ಮಾಡಕ ಆಗಿಲ್ಲ. ನಿಮ್ಗೆ ₹1 ವ್ಯಾಪಾರ ಇಲ್ಲ. ಆ ಕಡೆ ಬರೋನು ಹಿಡಿತಾರೆ, ಈ ಕಡೆ ಹೋಗೋರ್ನು ಹಿಡಿತಾರೆ ಇವರು ಪೊಲೀಸರು. ಅಂಗಡಿ ಮುಂಗಟ್ಟುಗಳು ವ್ಯಾಪಾರ ವಹಿವಾಟಿಲ್ಲದೆ ಕಂಗಾಲಾದ ವ್ಯಾಪಾರಸ್ಥರು. ಇದು ಒನ್ ವೇ ಮಾಡೋದ್ರಿಂದ ನಮ್ಮ ಎಲ್ಲ ಬಿಸ್ನೆಸ್ ನಲ್ಲಿ ಬಹಳ ಲಾಸ್ ಆಗೈತೆ, ಅಂದ್ರೆ ಬಹಳ ಎಫೆಕ್ಟ್ ಆಗ್ತೈತೆ. ಇಲ್ಲಿಂದ ಬರೋರು ಯಾರು ಬರ್ತಾನೆ ಇಲ್ಲ. ನಮ್ಮ ಮುಂಚೆ ಅಂದ್ರೆ ಇಲ್ಲಿ ಮೇಲಿಂದ ಹೋಗೋರು ಹೋಗ್ತಾರೆ, ಬಟ್ ವಾಪಸ್ ಈ ಕಡೆಯಿಂದ ಬರೋರು ಕಸ್ಟಮರ್ ಯಾರು ಬರ್ತಿಲ್ಲ. ಹೌದು, ನಗರದ ಎಡಿಬಿ ರಸ್ತೆಯನ್ನ ಒನ್ ವೇ ಮಾಡಿ ಸಂಚಾರಿ ಪೊಲೀಸರು ಈಗ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಇದರಿಂದಾಗಿ ಯಾವುದೇ ವ್ಯಾಪಾರಸ್ಥರು ಗ್ರಾಹಕರು ವ್ಯಾಪಾರವನ್ನ ಮಾಡದೇ ಇರೋದ್ರಿಂದ ಈ ಭಾಗದ ವ್ಯಾಪಾರಸ್ಥರಿಗೆ ಅಂಗಡಿ ಮುಂಗಟ್ಟುಗಳು ಬಿಕ್ಕೆ ಎನ್ನುತ್ತಿವೆ. ಪ್ರತಿನಿತ್ಯ 2,000-3,000 ವ್ಯಾಪಾರವಾಗ್ತಿಲ್ಲ. ನಮ್ಮ ಅಂಗಡಿಗೆ 30,000 ರಿಂದ 35,000 ರೂಪಾಯಿ ಬಾಡಿಗೆ ಕಟ್ಟಬೇಕು. ಕರೆಂಟ್ ಬಿಲ್, ನೀರಿನ ಬಿಲ್ ಎಲ್ಲವೂ ಹೊರೆಯಾಗ್ತಿದೆ. ದ್ವಿಚಕ್ರ ವಾಹನಗಳಿಗೆ ಒನ್ ವೇ ಮಾಡಿ ಪೊಲೀಸರು ಈ ಕಾರ್ಯಾಚರಣೆಯನ್ನ ನಡೆಸ್ತಾ ಇರೋದ್ರಿಂದ ಹಳ್ಳಿ ಭಾಗದಿಂದ ಬರುವ ಯಾವುದೇ ಗ್ರಾಹಕರಾಗಲಿ, ಇಲ್ಲಿನ ಸ್ಥಳೀಯ ಗ್ರಾಹಕರಾಗಲಿ ಈ ಕಡೆ ತಲೆ ಹಾಕುತ್ತಿಲ್ಲ. ಬರ್ತಕ್ಕಂಥ ಗ್ರಾಹಕರಿಗೆ ಪೊಲೀಸರು ದಂಡ ವಿಧಿಸುತ್ತಿರೋದ್ರಿಂದ ಇಲ್ಲಿನ ವ್ಯಾಪಾರ ನಷ್ಟವಾಗ್ತಿದೆ ಅಂತ ತಮ್ಮ ಅಳಲನ್ನ ತೋಡ್ಕೊಂಡ್ರು. ಅಷ್ಟೇ ಅಲ್ಲ, ಮುಂಭಾಗದಲ್ಲಿ 4 ಚಕ್ರದ ವಾಹನಗಳಿಗೆ ನಾಟ್ ಅಲೌಡ್ ಅಂತ ಬೋರ್ಡ್ ಹಾಕಿದ್ರೆ ಈ ಭಾಗದ ರಸ್ತೆ ಅಷ್ಟೇನು ಟ್ರಾಫಿಕ್ ಆಗೋದಿಲ್ಲ. ದ್ವಿಚಕ್ರ ವಾಹನಗಳಿಗೆ ಅವಕಾಶವನ್ನ ಮಾಡಿಕೊಡಬಹುದಿತ್ತು. ಆದರೆ ಪೊಲೀಸರು ಒನ್ ವೇ ಎಂಬ ಸ್ಟಾರ್ಟ್ಅಪ್ ಬಿಸ್ನೆಸ್ ಅನ್ನ ಶುರು ಮಾಡಿದ್ದಾರೆ ಎಂದು ಆರೋಪಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣಿಬೆನ್ನೂರು. ನಾನೀಗ ರಾಣಿಬೆನ್ನೂರು ನಗರದ ಎಡಿಬಿ ರಸ್ತೆಯಲ್ಲಿದ್ದೇನೆ. ಕಳೆದ ತಿಂಗಳಿನಿಂದ ಸಂಚಾರಿ ಪೊಲೀಸರು ಮಾಡಿರುವಂತಹ ಒನ್ ವೇ ಇಂದಾಗಿ ವ್ಯಾಪಾರಿಗಳು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ನೋಡ್ತಾ ಹೋಗ್ಬೋದು. ಈಗ ನಾನು ಎಡಿಬಿ ರಸ್ತೆಯಲ್ಲಿದ್ದೇನೆ. ನನ್ನ ಬಲಭಾಗದಲ್ಲಿದೆ ಅಂಗಡಿ ಮುಂಗಟ್ಟುಗಳು ಕಾಣಿಸ್ತಾ ಇದೆ. ಈ ಅಂಗಡಿ ಮುಂಗಟ್ಟುಗಳಲ್ಲಿ ಕಳೆದ 1 ತಿಂಗಳಿನಿಂದ ಟ್ರಾಫಿಕ್ ಪೊಲೀಸರು ಸಂಚಾರಿ ಪೊಲೀಸ್ ವಿಭಾಗದಿಂದ ಒನ್ ವೇ ಅನ್ನಾಗಿ ಕನ್ವರ್ಟ್ ಮಾಡಿದ್ದಾರೆ ಎಡಿಬಿ ರಸ್ತೆನ. ಇದರಿಂದಾಗಿ ಇಲ್ಲಿನ ವ್ಯಾಪಾರಸ್ಥರು ಸಂಕಷ್ಟ ಈಡಾಗಿದ್ದಾರೆ ಅಂತಾನೆ ಹೇಳ್ಬೋದು. ಕಳೆದ 1 ತಿಂಗಳಿಂದ ಯಾವುದೇ ರೀತಿಯ ವ್ಯಾಪಾರ ವಹಿವಾಟುಗಳು ನಡೀತಾ ಇಲ್ಲ. ಇಲ್ಲಿ ಒನ್ ವೇ ಆಗಿರೋದ್ರಿಂದ ದ್ವಿಚಕ್ರ ವಾಹನಗಳಿಗೂ ಕೂಡ ಒನ್ ವೇನ ತಡೆಗಟ್ಟಿರೋದ್ರಿಂದ ಇಲ್ಲಿನ ವ್ಯಾಪಾರಸ್ಥರ ಸಂಖ್ಯೆ ಕಡಿಮೆ ಆಗಿದೆ, ಬರ್ತಕ್ಕಂತಹ ಜನರು ಕಡಿಮೆ ಆಗಿದೆ ಅಂತ ತಮ್ಮ ಗೋಳನ್ನು ಅವರು ತೋಡ್ಕೊಳ್ತಿದ್ದಾರೆ. ಬನ್ನಿ, ನಾನೀಗ ಅವರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಏನು ಒನ್ ವೇ ಮಾಡಿದಾರಲ್ಲ, ಇದರಿಂದ ಎಲ್ಲ ಅಂಗಡಿಕಾರರಿಗೆ ಬಿಸ್ನೆಸ್ ಆಗ್ತಿಲ್ಲ. ಅರೌಂಡ್ 60-65% ಟೋಟಲ್ ಆಗಿ ಬಿಸ್ನೆಸ್ ಡೌನ್ ಆಗಿದೆ. ಇಲ್ಲಿರೋ ಎಲ್ಲ ಅಂಗಡಿಯವರು ಮಿನಿಮಮ್ ಅಂದರೂ 30,000 ರಿಂದ 35,000 ತಿಂಗಳ ಬಾಡಿಗೆ ತುಂಬ್ತಾರೆ. ಮಂತ್ಲಿ 30,000-35,000 ರೆಂಟ್ ಪೇ ಮಾಡಲೇಬೇಕು, ವಿತ್ ಕರೆಂಟು, ವಿತ್ ವಾಟರ್ ಬಿಲ್ಲು, ವಿತ್ ಆಳ್ಮಕ್ಳು. ಇವಾಗ ಏನಾರ ಆಳ್ಮಕ್ಕಳನ್ನ ತೆಗೆದ್ರೆ ನೆಕ್ಸ್ಟ್ ಯಾರೂ ಸಿಗಲ್ಲ. ಅದನ್ನು ಯಾರು ಬಂದು ಪೇ ಮಾಡಲ್ಲ. ಮಿನಿಮಮ್ ಅಂದರೂ ವೀಕ್ಲಿ ಏನಿಲ್ಲ ಅಂದರೆ ಒಬ್ಬ ಮನುಷ್ಯ 2,000 ಕೊಡಲೇಬೇಕು. ಓಕೆ, 8,000 ಆಯಿತು 4 ವೀಕ್ಸ್ಗೆ. 8,000 ಇಲ್ಲಿಂದ ಕೊಡೋಣ, 35,000 ಇಲ್ಲಿಂದ ತೆಗಿಯೋಣ. ಕರೆಂಟ್ ಬಿಲ್ ಏನಿಲ್ಲ ಅಂದರೆ ಒಂದು ಬಟ್ಟೆ ಅಂಗಡಿ, ಚಪ್ಪಲ್ ಅಂಗಡಿ ಮಿನಿಮಮ್ ಅಂದ್ರೆ ಅಂಗಡಿ ಏನಿಲ್ಲ 4,000 ಬಾಡಿಗೆ ಇರುತ್ತೆ. ಕರೆಂಟ್ ಬಿಲ್ ಬರುತ್ತೆ, ಇಲ್ಲಿಂದ ಕೊಡೋಣ. ನೀವು ಒನ್ ವೇ ಮಾಡಿದ್ರಿ, ಹಿಡಿಯೋದು ಯಾರನ್ನ? ಹಳ್ಳಿ ಯಾರನ್ನ ಮಾತ್ರ. ಲುಂಗಿ ಕಾಣಬೇಕು, ಟವಲ್ ಕಾಣಬೇಕು, ಸೈಡ್ಗೆ ಹಾಕ್ಬೇಕು. ಯಾವನಾರು ಒಬ್ಬನು ಚೆನ್ನಾಗಿ ಡ್ರೆಸ್ ಆಗಿ ಒಂದು ಚಸ್ಮಾ ಹಾಕೊಂಡು ಯಾವನಾರು ಗಾಡಿ ತಗೊಂಡು ಮುಟ್ತೀರಾ? ಯಾರೂ ಮುಟ್ಟಲ್ಲ. ದಿಸ್ ಇಸ್ ಕಾಲ್ಡ್ ಆಸ್ ಅ ಒನ್ ವೇ ಬಿಸ್ನೆಸ್. ಇದೊಂಥರ ಸ್ಟಾರ್ಟಪ್ಪು, ಹೊಸ್ದಾಗಿ ಬಿಸ್ನೆಸ್ ಮಾಡ್ಕೊಂಡಿರೋದು ಅಷ್ಟು. ಇಲ್ಲೇನು ಲಾರಿ ಹೋಗುತ್ತಾ, ಟ್ರೈನ್ ಹೋಗುತ್ತೆ? ಇಲ್ಲಿ ಹೋಗೋದೇ ಆಟೋ. ತೋರಿಸಿ, ಹೋಗೋದೇ ಆಟೋ. ಬಿಟ್ಟರೆ ಬೈಕ್ಸು, ಬಿಟ್ಟರೆ ಏನು ಕಾರ್ ಬರುತ್ತಾ, ಲಾರಿ ಬರುತ್ತಾ? ಇಲ್ಲಿ ಯಾವ್ದು ಬರ್ತಿದೆ? ಆಟೋಗಳೇ ಬರ್ತಿರೋದು. ಆಟೋ ಏನು ಪ್ರಾಬ್ಲಮ್ ಆಗುತ್ತೆ? ಅಂಗಡಿಕಾರರಿಗೆ ಪ್ರಾಬ್ಲಮ್ ಇಲ್ಲ. ಇನ್ನು ನಿಮಗೇನು ಸರ್ ಪ್ರಾಬ್ಲಮ್ಮು? ಎಲ್ಲಿಂದ ಪೇ ಮಾಡೋಣ ನಾವು? ತಿಂಗಳ 35,000 ಸಬ್ಸಿಡಿ ಕೊಡಿ. ಹಂಗಿದ್ರೆ ತಿಂಗಳ 35,000 ನಿಮ್ಗೆ ಅರ್ಧ ರೊಕ್ಕ ಕೊಡ್ತೀವಿ, ಮೇಲೆ ನೀವು ಕೊಡಿ ಅಂತ ಒಂದು ರೂಲ್ಸ್ ಮಾಡಿ. ಇಲ್ಲ ಒಂದು ಮೇಲೆ ಸಹಾಯ ಮಾಡಿ, ಪುಣ್ಯ ಬರುತ್ತೆ. ನಾನು ಎಡಿಬಿ ರೋಡ್ನಲ್ಲಿ 36 ವರ್ಷ ಆಯ್ತು ಇಲ್ಲಿ ಬಾಳೆ ಮಾಡೋಕತ್ತಿ. ಇಲ್ಲಿ ಹೊಸ ರೂಲ್ಸ್ ಮಾಡಿದ್ದಾರೆ ಪೊಲೀಸ್ನವರು. ಈ ಕಡೆ ಬರೋರ್ನು ಹಿಡಿತಾರ, ಆ ಕಡೆ ಬರೋರ್ನು ಹಿಡಿತಾರ. ₹500 ಇಲ್ದಂಗೆ ಬಿಡೋಂಗಿಲ್ಲ ಅವರು. ಯಾಕಿದು? ಇದು ಯಾರ್ದು ಇದು ಗೊತ್ತಾಗ್ತಾ ಇಲ್ಲ. 1.5 ತಿಂಗಳಾಯಿತು. ನಮಗೆ ಯಾರು ಬಾಡಿಗೆ ಕೊಡಬೇಕು? ಯಾರು ಕರೆಂಟ್ ಬಿಲ್ ಕಟ್ಟಬೇಕು? ಮಾನ್ಯ ಶಾಸಕರೇ, ನೀವು ಕೇಳಿ ನಮ್ಮ ಮಾತು. ನಿಮಗೆ 2-3 ಸಲ ಹೋಗಿ ಅರ್ಜಿ ಮಾಡಿದ್ವಿ, ಏನು ಮಾಡಿದ್ವಿ, ಏನು ಮಾಡೋಕೆ ಆಗಿಲ್ಲ. ನಿಮ್ಗೆ ಏನು ಸಮಾಚಾರ ಇದು? ನಮ್ಗೊಂದು ಗೊತ್ತಾಗ್ತಾ ಇಲ್ಲ. ನೋಡಿ, ಬಾಡಿಗೆ ಕಟ್ಟಬೇಕು. 1.5 ತಿಂಗಳಾಯ್ತು. ಯಾರು ಕೊಡ್ತಾರೆ? ನೀವು ಕೊಡ್ತಾರೆ ಬಾಡಿಗೆ? ₹1 ವ್ಯಾಪಾರ ಇಲ್ಲ. ಆ ಕಡೆ ಬರೋನು ಹಿಡಿತಾರೆ, ಈ ಕಡೆ ಹೋಗೋರ್ನು ಹಿಡಿತಾರೆ ಇವರು ಪೊಲೀಸರು. ಸುಮ್ಮನೆ ಏನಿಲ್ಲ ಅಂದರೂ ₹500 ದಂಡ ಅವರಿಗೆ. ಅದಾತ ಇದು ನೋಡಿ ಕಸ್ಟಮರ್ ಎಲ್ಲ ಹೆದರ್ತಾರೆ ಬರೋಕ್ಕಿಲ್ಲ ನಮ್ಮ ರೋಡಿಗೆ. ಇನ್ನು ಎಷ್ಟೊಂದು 30 ಫೂಟು ಇಲ್ಲ ರೋಡ್ ಇದು. ಈ ರೋಡು ಮಾಡೋಕ್ಕೆ ಗತಿನೂ ಇಲ್ಲ ಅವರಿಗೆ. ನಾವೆಲ್ಲ ರೊಕ್ಕ ಹಾಕಿ ಮಾಡ್ತೀವಿ ರೋಡು.
ಯಾರು ಹೊಣೆ ಇದು? ಶಾಸಕರೇ ನಿಮಗೆ ಹೇಳ್ತಾ ಇರೋದು, ನೀವು ಸ್ವಲ್ಪ ದಯವಿಟ್ಟು ನಮ್ಮ ಮೇಲೆ ಕರುಣೆ ತೋರಿಸಿ. ಇದು ಒನ್ ವೇ ಮಾಡೋದ್ರಿಂದ ನಮ್ಮ ಎಲ್ಲ ಬಿಸ್ನೆಸ್ನಲ್ಲಿ ಭಾಳ ಲಾಸ್ ಆಗೈತೆ. ಒಂದು 3-4 ಸತಿ ಹೋಗಿ ಬಂದ್ರೂ ಅಲ್ಲಿ ಏನು ಆ್ಯಕ್ಷನ್ ತೊಗೊಳ್ತಿಲ್ಲ ಅವರು. ಅಂದರೆ ಭಾಳ ಎಫೆಕ್ಟ್ ಆಗ್ತೈತೆ. ಇಲ್ಲಿಂದ ಬರೋರು ಯಾರೂ ಬರ್ತಾನೆ ಇಲ್ಲ. ನಮ್ಮ ಮುಂಚೆ ಅಂದರೆ ಇಲ್ಲಿ ಮೇಲಿಂದ ಹೋಗೋರು ಹೋಗ್ತಾರೆ, ಬಟ್ ವಾಪಸ್ ಈ ಕಡೆಯಿಂದ ಬರೋರು ಕಸ್ಟಮರ್ ಯಾರೂ ಬರ್ತಿಲ್ಲ. ADB ರೋಡ್ದಲ್ಲೇ 25 ವರ್ಷಲಿನ ವ್ಯಾಪಾರ ಮಾಡ್ತಾ ಇದ್ದೇನೆ ರೀ. ನಮಗೆ ಈ ಒಂದೂವರೆ ತಿಂಗಳಲ್ಲಿಂದ ಒನ್ ವೇ ಏನು ಮಾಡಿದ್ದೇನೆ ರೀ, ಅದರಲ್ಲಿ ಎಲ್ಲ ವ್ಯಾಪಾರಸ್ಥರಿಗೆ ಭಾಳ ತೊಂದರೆ ಆಗಿದ್ದೇನೆ ರೀ. ಬಟ್ ಎಲ್ಲರೂ ಇಲ್ಲೇ ಇರೋದು ಎಲ್ಲರ ಬಾಡಿಗೆ ಅಂಗಡಿಯವರು. ಪ್ರತಿ ತಿಂಗಳ 20,000-25,000 ರೂಪಾಯಿ 30,000 ರೂಪಾಯಿ ಕಟ್ಲೆ ಬಾಡಿಗೆ ತುಂಬಬೇಕು ನಾವು. ಅದೇ ಇಲ್ಲೆಲ್ಲಿಂದ ತುಂಬಬೇಕು ರೀ. ಪೊಲೀಸರದ ಇಲ್ಲ ಕಾಟ ಭಾಳ ಆಗಿದ್ದೇನೆ ರೀ. ಮತ್ತು ಈ ರೋಡ್ಗೆ ಬರೋದು ಎಲ್ಲ ಹೆಚ್ಚು ಕಡಿಮೆ ಈ ರೋಡ್ಗೆ ಬರೋದು ಕಸ್ಟಮರ್ ಎಲ್ಲ ಗ್ರಾಮಾಂತರ ಪ್ರದೇಶದಿಂದ ಬರೋರು ಕಸ್ಟಮರೇ ಜಾಸ್ತಿ ರೀ. ಅವರು ಗ್ರಾಮಾಂತರ ವೇಷಭೂಷೆದಲ್ಲೇ ಕಸ್ಟಮರ್ಗೆ ನೋಡ್ಬಿಟ್ಲ ಪೊಲೀಸರ ಕೈ ಹಿಡೋದ ಈ ಬಾರೋ ಸೈಡ್ಗೆ ಅವ್ರ ಕಡೆಯಿಂದ 500 ರೂಪಾಯಿ ಇಲ್ಲೊಮ್ಮೆ ಬಿಡೋಂಗಿಲ್ಲ ಅವ್ರಿಗೆ. ಆ ಥರದ ಎಲ್ಲರಿಗೆ ತೊಂದರೆ ಆಗ್ತಾ ಇದೆ. ಅದಕ್ಕೆ ಮಾನ್ಯ ಶಾಸಕರಾಗೆ ನಮ್ಮ ಕಡೆ ADB ರೋಡ್ ವ್ಯಾಪಾರಸ್ಥರಲ್ಲಿ ವಿನಂತಿ ಐತೇನ್ರಿ, ನೀವು ಇದು ಒನ್ ವೇ ಏನು ಮಾಡಿದ್ದೇನೆ ರೀ ಅದೇ ತೆಗಿಸ್ಬೇಕು ಅಂತ ನಿಮ್ಗೆ ವಿನಂತಿ. ಹಳ್ಳಿ ಜನ ಪೇಟೆಗೆ ಬರೋಕೆ ಭಾಳ ಹೆದರಾಕತ್ತಾರ. ಹೌದ್ರಿ. ಒಂದು ಅಂಗಡಿ ನಾವು ಅಂಗಡಿಗೆ ಕೆಲಸಕ್ಕೆ ಇಟ್ಕೊಂತೀವಲ್ಲ, ಇಲ್ಲಿ ಕಾರ್ಮಿಕರಿಗೆಲ್ಲ ಬಿಡಿಸಾಕತ್ತೇವೆ ನಾವು. ಬಿಸ್ನೆಸ್ ಬಾಡಿಗೆ ಕಟ್ಟಕ್ಕೆ ಕರೆಂಟ್ ಬಿಲ್ ಕಟ್ಟಕ್ಕೆ ಹಾಕೋದು ಭಾಳ ತೊಂದರೆ. ಹಳ್ಳಿ ಜನ ಪ್ಯಾಟಿಗೆ ಬರೋ ಭಾಳ ಹೆದರಾಕತ್ತಾರೆ. ಭಾಳ ಆಗತ್ತಾರೆ. ವ್ಯಾಪಾರಸ್ಥರಿಂದ ಭಾಳ ತೊಂದರೆ ಆಗೈತಿ. ದಯವಿಟ್ಟು ಮಾನ್ಯ ಶಾಸಕರು ಈ ಮನವಿಯನ್ನು ಸ್ವೀಕಾರ ಬಗೆಹರಿಸ್ಕೊಡ್ಬೇಕಂತ ವಿನಂತಿ.